ಫೈನಲಿ ಗೈಸ್ ಯಾಣಾಗ್ ಬಂದಿದ್ದೀವಿ. 2 hours ಜರ್ನಿ ಮಾಡಿಕೊಂಡು ಟೆಂಪಲಿಂದ ಯಾಣ ರೀಚ್ ಆಗಿದ್ದೀವಿ. ಆ ರೋಡ್ ಮಾತ್ರ ಹೆಂಗಿತ್ತು ಅಂದರೆ ತಿಂದಿರೋದೆಲ್ಲ ಆಚೆ ಬರೋ ರೇಂಜಲ್ಲಿತ್ತು ಗೈಸ್. ಫಸ್ಟ್ ಟೈಮ್ ಯಾಣಾಗ್ ಬರ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಅಂದರೆ ರೈನಿ ಸೀಸನಲ್ಲಿ ಬಂದರೆ ಮಸ್ತಾಗಿರುತ್ತೆ, ಬಟ್ ನಾವು ಸಮ್ಮರ್ ಸೀಸನಲ್ಲಿ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಸ್ಲೋಪ್ ಇದೆ, ಪಾಪ ಇವನಿಗಂತೂ ನಡಿಯೋಕ್ಕೆ ಆಗ್ತಾಯಿಲ್ಲ, ಓಡಿ ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿ ಬೀಳ್ತೀನೋ ಗೊತ್ತಿಲ್ಲ ಗಾಯ್ಸ್. ಯಾಣ ಕೇವ್ಸ್ ನೋಡಿ ಕಾಣಿಸ್ತಾ ಇಲ್ಲ. ಅಯ್ಯೋ ನೋಡಿ ನಮ್ಮ ಚಿಕ್ಕಪ್ಪ ಎಷ್ಟು ಬಯಸ್ತಾರೆ ಅಂತ. ಹೋಗಲ್ಲ ಅದು. ಫೈನಲಿ ಇನ್ನೂ ದೂರ ನಡಿಬೇಕಂತ ಅದಕ್ಕೆ ಫಸ್ಟಾಗಿ ಹೋಗ್ತಾ ಇದ್ದೀವಿ. ನೋಡಿ ಇವರೆಲ್ಲ ಹೋಗ್ಬಿಟ್ಟು ಸುಸ್ತಾಗಿ ಬರ್ತಾ ಇದ್ದಾರೆ. ಗಾಯ್ಸ್ ಸಿ ದಿಸ್ ಯಾಣ ಕೇವ್ಸ್. ಗೈಸ್ ಇವಾಗ ಯಾಣ ಕೇವ್ಸ್ ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ನಾವೆಲ್ಲ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಟಿಕೆಟ್ಸ್ ತಗೊಂಡು ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಮಾವ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಹೋಗ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಬಂದಿರೋದು. ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆಯೋ ಗೊತ್ತಿಲ್ಲ, ನೋಡಬೇಕು ಹೋಗಿ. ಬನ್ನಿ ಫ್ರೆಂಡ್ಸ್, ನಿಮಗೆ ಯಾನಾನ ಎಕ್ಸ್ಪ್ಲೋರ್ ಮಾಡ್ತೀವಿ. ಗೈಸ್ ಕೇವ್ಸ್ ನೋಡಿ ಯಾವ ಥರ ಇದೆ ಅಂತ. ಎಲ್ಲರೂ ಅಂತಾರೆ ಜೇನ್ ಐತೆ ಅಂತ. ನಮ್ಮತ್ತೆ ಯಾಕೋ ಬಿದ್ದೋದ್ರು ಗೈಸ್. ನಮಗಿಂತ ಮಕ್ಕಳೇ ಮುಂದೆ ಇದ್ದಾರೆ. ಸ್ಟೆಪ್ಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಾವು ಸಮ್ಮರ್ ಸೀಸನಲ್ಲಿ ಬಂದಿದ್ದೀವಿ, ಆದರೂ ನಮ್ಗೆ ಇಷ್ಟು ಕಷ್ಟ ಆಗ್ತಾಯಿದೆ. ರೈನಿ ಸೀಸನಲ್ಲಿ ಬಂದರೆ ಅಂತೂ ಫುಲ್ಲು ಸ್ಲೋಪ್ ಜಾರುತ್ತೆ ಗೈಸ್. ನೋಡಿ ಯಪ್ಪ ಎಕ್ಕೋ ಬರುತ್ತೆ ಸರ್, ಎಕೋ ಬರ್ತಿದೆ. ಸೌಂಡ್ ಮಾಡಬಾರ್ದು. ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಕತ್ಲೆ ಥರ ಇದೆ. ಮ್ಯಾಟ್ ಹಾಕಿದ್ದಾರೆ. ಈ ಮ್ಯಾಟ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮುಂದೆ. ಈ ಡೈಮಂಡ್ ಇದೆ ಅಂತ ನೋಡಿ ಗೈಸ್. ನಮ್ಮ ಮಾವನ ಮಗ ಹೇಳ್ತಾ ಇದ್ದಾನೆ ಇದು ಡೈಮಂಡ್ ಅಂತೆ. ಭಯಂಕರವಾಗಿದೆ ಗೈಸ್. ಯಪ್ಪ ಹನಿ ಬೀಸ್ ಇದೆ ಅಂತ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಸೈಲೆಂಟಾಗಿ ಹೋಗ್ಬೇಕಂತೆ. ನಮ್ಮ ಬಾಯ್ಸ್ ನೋಡಿದ್ರೆ ಫುಲ್ಲು ಜೋಶಲ್ಲಿ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕಚ್ಚಾಗಿ ಬರುತ್ತಂತೆ ಗೈಸ್. ಹಾಂ, ನಮ್ಮ ಅತ್ತೆಯವರೆಲ್ಲ ಇನ್ನೂ ಬಂದೇ ಇಲ್ಲ ಗೈಸ್. ಎಷ್ಟೊತ್ತಿಂದ ಬರ್ತಾ ಇದ್ದಾರೆ ನೋಡಿ. ನಮ್ಮ ಸುಜನ್ ಕ್ಷತ್ರಿಯ ಅವ್ರು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಅದೇನು ಮಾತಾಡ್ತಾ ಇದ್ದಾರೋ ನಮಗಂತೂ ಒಂದು ಕೇಳಿಸ್ತಾ ಇಲ್ಲ. ಸುಸ್ತಾಗ್ತಿದ್ಯಂತೆ ಅವನು. ಯಾಕಂದರೆ ಮಧ್ಯಾಹ್ನ 2 ಪ್ಲೇಟ್ ರೈಸ್ ತಿಂದಿದ್ದಾನೆ, ಅದಕ್ಕೆ ತುಂಬ ಸುಸ್ತಾಗ್ತಿದೆ ಅವನಿಗೆ. ಇಲ್ಲೇ ಐತೆ ಗೈಸ್. ದಾರಿ ಎಲ್ಲಿಗೆ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ನಮ್ಮ ಬಾಯ್ಸು ಗರ್ಲ್ಸ್ ಎಲ್ಲ ಫುಲ್ಲು ಜೋಶಲ್ಲಿ ಹೋಗ್ತಾ ಇದ್ದಾರೆ. ನಮಗಿಂತ ಮುಂಚೆನೇ ಹೋಗ್ತಾ ಇದ್ದಾರೆ. ದೊಡ್ಡವ್ರು ಯಾರು ಬಂದೇ ಇಲ್ಲ ಇನ್ನು, ಎಲ್ಲ ಅವರೇ ಹೋಗ್ತಾ ಇದ್ದಾರೆ ಗೈಸ್. ಇನ್ನೇನು ನೋಡ್ಕೊಂಬಂದ್ರಿ? ಯಾಕಿಷ್ಟು ಲೇಟು? ಮೇಲೆ ಎಲ್ಲ ನೋಡಿದ್ರಾ? ಓಕೆ ಬನ್ನಿ ಬೇಗ. ಅಲ್ಲಿಗೆ ಹೋಗ್ಬೇಕು, ಸೊ ಹೋಗ್ತಾ ಇದ್ದೀವಿ. ಐಸ್ ಏನೋ ಬೂಸ್ ಅಂತ ಸೌಂಡ್ ಬರ್ತಾ ಇದೆ. ನಮ್ಗೊಂದು ಪ್ರಕಾರ ಇಲ್ಲಲ್ಲ, ಅವು ಎಲ್ಲ ಇದೆ ಅನಿಸ್ತಾ ಇದೆ. ಒಳ್ಳೆ ಕಾಡೊಳಗೆ ಟ್ರಕ್ಕಿಂಗ್ ಮಾಡೋ ಥರ ಇದೆ. ಸೇಮ್ ಅದೇ ಎಕ್ಸ್ಪೀರಿಯೆನ್ಸು ನೋಡಿ. ಇವ್ರಿಗೆಲ್ಲ ಭಯನೇ ಇಲ್ಲ ಗೈಸ್ ಹೆಂಗೆ ಹೋಗ್ತಾ ಇದ್ದಾರೆ ಅಂತ. ನಮ್ಮ ಸುಜನ್ ಕ್ಷತ್ರಿಯ ಅವರು ಕಾಣೆ ಆಗಿದ್ದಾರೆ. ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ, ಆವಾಗಿಂದ ಕಾಣಿಸ್ತಾನೆ ಇಲ್ಲ ಸುಜನ್ ಕ್ಷತ್ರಿಯ. ಗಾಯ್ಸ್ ಅಲ್ಲಿ ಕೂತಿದ್ದಾನೆ, ಬ್ಲೂ ಕಲರ್ ಶರ್ಟ್. ಫೈನಲಿ ಗುಹೆ ಒಳಗೆಲ್ಲ ಬಂದು ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ನೋಡ್ಬೋದು. ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತೆ. ಓಪನ್ ಇದೆಯಾ ಕ್ಲೋಸ್ ಇದೆಯಾ ಗೊತ್ತಿಲ್ಲ. ಕ್ಲೋಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ ಗೈಸ್, ಕ್ಲೋಸ್ ಆಗಿದೆ. ಸೊ
ಇಲ್ಲಿಂದ ಕೆಳಗೆ ಹೋಗ್ಬಿಟ್ಟು ನೋಡಿ ನಮ್ಮ ಸುಜನ್ ಕ್ಷತ್ರಿಯ ಅವರು ದೇವಸ್ಥಾನ ಕ್ಲೋಸ್ ಆಗಿದೆ ಅಂತ ಫೀಲಿಂಗಲ್ಲಿ ಕೂತಿದ್ದಾನೆ. ಮತ್ತೆ ಇಲ್ಲಿಂದ ಮೇಲೆ ಹೋಗ್ಬೇಕು ಗೈಸ್. ಆ ಕಡೆಯಿಂದ ಹೋಗಿ ಗುಹೆ ಒಳಗೆಯಿಂದ ಬಂದ್ವಿ. ಇಲ್ಲಿಂದ ತಿರ್ಗಾ ಹೋಗಿ ಬಂದಿರೋ ಪ್ಲೇಸ್ಗೆ ರೀಚ್ ಆಗ್ತೀವಿ. ನೋಡಿ ನಮ್ಮ ಹುಡುಗ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಏನು ಅಂತ ಅವನಿಗೆ ಗೊತ್ತಿಲ್ಲ. ನೋಡಿ ಗೈಸ್, ಇವ್ರ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಯಾನ ಕೇವ್ಸಿಗೆ ಬಂದ್ಬಿಟ್ಟು ಹೂವು ಕಿತ್ಕೊತಾ ಇದ್ದಾರೆ. ಇವರಿಬ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ನೋಡಿ ನಮ್ಮ ಸುಜನ್ ಕ್ಷತ್ರಿಯ ಅಂತ ಓಡಿ ಓಡಿ ಹೋಗ್ತಾ ಇದ್ದಾನೆ. ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಅಂತಾನೆ ಗೊತ್ತಿಲ್ಲ. ನಾನು ಈ ವರ್ಷದ ಮೊದಲನೇ ಒಂದು ಪ್ರವಾಸಕ್ಕೆ ಬಂದಿದ್ದೀವಿ. ಅದರಲ್ಲಿ ನಾನು ಫಸ್ಟ್ ಸಿಕಂದೂರು ನೋಡಿಸಿದೆ. ಸಿಕಂದೂರ್ದು ಲಾಂಚ್ದು ಕಡೆಯ ಪ್ರಯಾಣ. ನಂತರ ಸಿಕಂದೂರಿಂದ ಸಿರಿಸಿ ಮಾಡಿಕೊಂಡು ಹೋದ್ರಿ. ಅಲ್ಲಿ ನೋಡಿಕೊಂಡು ಮತ್ತೆ ಇದಕ್ಕೆ ಬಂದೆ, ಯಾಣಕ್ಕೆ ಬಂದೆ. ಯಾಣದ ಇದು ನಿಮ್ಮ ಅನುಭವ ಹೆಂಗಿದೆ? ಯಾರಾದ್ರೂ ಅನುಭವ ಹೆಂಗಿದೆ ಹೇಳಿ. ಎಷ್ಟು ಜನ ನೋಡಿದ್ರಿ ಮೊದಲು ಯಾಣನ? ಎಲ್ಲ ಫಸ್ಟ್ ಟೈಮಾ? ಅನುಭವ ಹೆಂಗಿತ್ತು? ಸೂಪರ್. ಬಟ್ ರೈನಿ ಸೀಸನ್ ಅಲ್ಲಿ ಬಂದ್ರೆ ಇನ್ನೂ ಸಖತ್ತಾಗಿರುತ್ತೆ. ಪ್ರಯತ್ನ ಪಡೋಣ. ನೆಕ್ಸ್ಟ್ ಪ್ಲಾನ್ ರೈನಿ ಸೀಸನ್ ಒಂದು ಪ್ಲಾನ್ ಮಾಡೋಣ ಆದ್ರೆ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು. ಫೈನಲಿ ಯಾನ ಟ್ರಿಪ್ ಕಂಪ್ಲೀಟೆಡ್. ಗೈಸ್ ನೋಡಿ ಗೈಸ್, ಫುಲ್ ಕಷ್ಟ ಬಿಡ್ತವ್ರೆ. ನೋಡಿ ಗೈಸ್, ನಮ್ಮ ಅತ್ತೆ ಅವ್ರಿಗೆ ಹತ್ತತ್ತು ಕಷ್ಟ ಆಗ್ತಿದೆ. ನಮ್ಮ ಅತ್ತೆ ಅಂತೂ ಕುಂಟ್ಕೊಂಡು ಬರ್ತೈತೆ. ಯಾಕತ್ತೆ ಸುಸ್ತಾಯ್ತಾ? ಎದೆ ಸುಸ್ತು. ನಿಮ್ಮ ಅಭಿಪ್ರಾಯ ಹೇಳಿ. ಬೇಕಾದ್ರೆ ಫುಲ್ಲು ಜೋಶು, ಬರಬೇಕಾದ್ರೆ ಫುಲ್ಲು ಸುಸ್ತು. ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ಎಲ್ಲರೂ ಟಿ ಹತ್ತಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಚೆನ್ನಾಗಿತ್ತಮ್ಮ, ಫುಲ್ ಟಯರ್ಡ್ ಆಯಿತು. ಹೌದಾ, ಸರಿ ರೆಸ್ಟ್ ಮಾಡಿ.